ಮುಂದಿನ ಸುದ್ದಿ ಹೋಗೋಣ. ಅತ್ಯಾಚಾರ ಮತ್ತು ಕೊಲೆ ಸಣ್ಣ ಕೇಸ್ ಅಂತೆ. ಯಾರು ಮಾತನಾಡಿರೋದು ಗೊತ್ತಾ? ಸಂಸದ, ನಮ್ಮ ರಾಜ್ಯದ ಸಂಸದ, ಕಾಂಗ್ರೆಸ್ನ ಸಂಸದ. ಕಾಂಗ್ರೆಸ್ ಸಂಸದರ ಏನ್ ನಿಮ್ಮ ಹೇಳಿಕೆ ಅರ್ಥ ಅಂತ. ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್, ಏನಿದು ಸಣ್ಣ ವಿಚಾರನ ಅತ್ಯಾಚಾರ ಅನ್ನುವಂಥದ್ದು? ಅವ್ರವ್ರ ಮನೆಗಳಲ್ಲಾದ್ರೆ ಗೊತ್ತಾಗುತ್ತೆ ಯಾವ್ದು ಸಣ್ಣದು ಯಾವ್ದು ದೊಡ್ಡದು ಅಂತ. ನಾಚಿಕೆ ಆಗಲ್ವಾ ಅಂತ? ಒಂದು ಅತ್ಯಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಿರಲ್ಲ. ಸಂಸದ ರಾಜಶೇಖರ್ ಹಿಟ್ನಾಳ್ ವಿವಾದಾತ್ಮಕ ಹೇಳಿಕೆ, ಪರಿಜ್ಞಾನ ಇಲ್ಲದ ಹೇಳಿಕೆ ಇದು. ಕೊಪ್ಪಳ ಜಿಲ್ಲೆ ಸಾಣಾಪುರದಲ್ಲಿ ಅತ್ಯಾಚಾರ ಪ್ರಕರಣ, ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟವ್ರು ಇವರು. ಹೆಂಗಾಗ್ಬಿಟ್ಟದೆ ಬಹಳಷ್ಟು ಒಂದು ಟ್ರೆಂಡ್ ಬೆಳೆದ್ಬಿಟ್ಟது. ಒಂದು ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ನಮ್ಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಅಂಜನಾದ್ರಿಯಲ್ಲಿ. ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ಆಯ್ತು. ದೊಡ್ಡ ಇನ್ಸಿಡೆಂಟ್ ಆಗ್ಬಾರ್ದು, ನೋವಿನ ಸಂಗತಿ. ಆದ್ರೆ ಅದು ಎಷ್ಟು ಮಟ್ಟಿಗೆ ಪ್ರಚಾರ ಆಯ್ತು ಅಂದ್ರೆ ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲೆಲ್ಲ ಬಂತು. ಅದ್ರ ಇಂಪ್ಯಾಕ್ಟ್ ಎಷ್ಟಾಯ್ತು ಅಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ 50% ಟೂರಿಸಂ ಕಡಿಮೆ, ಈಗ 50% ಟೂರಿಸಂ ಕಡಿಮೆ. ಇಷ್ಟೆಲ್ಲ ಒಳ್ಳೆ ಸ್ಥಳಗಳಿದ್ರು ಕೂಡ ಪ್ರಚಾರ ಮಾಡಕ್ಕಾಗಲ್ಲ. ನೆಗೆಟಿವ್ ಆಗಿ ಒಂದು ಇನ್ಸಿಡೆಂಟ್ ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರ.